ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ಚೂಡಿದಾರ್ ಪ್ಯಾಂಟ್ ಕಟಿಂಗನ್ನು ಅಪ್ಲೋಡ್ ಮಾಡಿದ್ದೆ. ಇವತ್ತು ಚೂಡಿದಾರ್ ಟಾಪನ್ನು ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ. ತುಂಬ ಈಸಿಯಾಗಿ ಅಳತೆ ಟಾಪನ್ನು ಬೆಳೆಸ್ಕೊಂಡು ಯಾವ ರೀತಿ ನಾವು ಅಳತೆಯನ್ನು ತೆಗೆಯೋದು ಅಂತ ಈ ವಿಡಿಯೋದಲ್ಲಿ ತೆಗೆದು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫುಲ್ಲು ಎಲ್ಲ ಕಟಿಂಗ್ ಇರುತ್ತೆ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ. ಈಗ ನೋಡಿ, ಇಲ್ಲಿಂದ ಅಳತೆನೇ ಹೇಗೆ ತಗೊಳ್ಳೋದು ಅಂದರೆ, ಈ ಹೊಲಿಗೆ ಇರುತ್ತಲ್ಲ, ಈ ಹೊಲಿಗೆಯಿಂದ ನೋಡಿ ಈ ಎಡ್ಜ್ ಹೊಲಿಗೆವರೆಗೂ ಕಾಣಿಸ್ತಿದೆಯಾ, ಈ ಹೊಲಿಗೆವರೆಗೂ ಈ ರೀತಿ ಇಟ್ಕೋಬೇಕು. ಅಲ್ಲಿಗೆ ನಮಗೆ ಎಷ್ಟಿದೆ 21ರಲ್ಲಿ ಅರ್ಧ ಅಂತಂದರೆ ನಮಗೆ 10 ಆಗುತ್ತೆ. ನಾವು 11ಕ್ಕೆ ಇಟ್ಕೊಳ್ಳೋಣ. ಇಟ್ಕೊಂಡು 2 ಇಂಚು ಮಾರ್ಜಿನ್ನು, ಅಲ್ಲಿಗೆ 11 ಇಂಚ್ ಆಯಿತು. ಲೆಂತ್ ಬಂದು 42 ಇಂಚಿದೆ. ವಿತ್ ಮಾರ್ಜಿನ್ ಸೇರಿ 42 ಇಂಚಿದೆ. ನಾನು ತೋರಿಸ್ಕೊಡ್ತೀನಿ. ಈಗ ನಾವು ಅಳತೆಯನ್ನು ತಗೊಳ್ಳೋಣ, ಯಾವ ರೀತಿ ಅಳತೆ ತೆಗೆಯೋದು ಅಂತ ಈಗ ತೋರಿಸ್ತೀನಿ. ಈಗ ಇದು ಈ ರೀತಿ ಮಡ್ಚ್ಕೊಂಡು ಫಸ್ಟು ನಮಗೆ ವಿಡ್ತು ಬೇಕಲ್ವಾ, ವಿಡ್ತನ ನೆಕ್ ವಿಡ್ತು ಮತ್ತು ಶೋಲ್ಡರು ಅವೆಲ್ಲನೂ ತಗೊಳ್ಳೋಣ. ಇಲ್ಲಿ ನೋಡಿ, ಈ ರೀತಿ ಇಟ್ಕೊಂಡು ಕಾಣಿಸ್ತಿದೆಯಾ, ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಈ ಎಡ್ಜಿಂದ ನೋಡಿ, ಈ ಎಡ್ಜಿಂದ ಕಾಣಿಸ್ತಿದೆಯಾ, ಈ ಎಡ್ಜಿಂದ ಈ ಎಡ್ಜ್ವರೆಗೂ ಹೀಗೆ ಇಟ್ಕೋಬೇಕು. ಎಷ್ಟಿದೆ 12 ಇಂಚಿದೆ. 12ರಲ್ಲಿ ಅರ್ಧ ಎಷ್ಟು ಬೇಕು ನಮಗೆ, 6 ಇಂಚ್ ಆಗುತ್ತೆ. ನಮಗೆ ಇಲ್ಲಿ ವಿಡ್ತು ಎಷ್ಟು ಬೇಕಾಗತ್ತೆ ಅಂದರೆ ನೋಡಿ, ನಮಗೆ 3.5 ಇಂಚು ಎಕ್ಸ್ಟ್ರಾ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ನಾನು ತೋರಿಸ್ಕೊಡ್ತೀನಿ. ಇದು ಡಿಸೈನ್ ಇದೆ, ಈ ಡಿಸೈನನ್ನು ಯಾವ ರೀತಿ ತಗೊಳ್ಳೋದು ಅಂತ ನಾನು ಕಟಿಂಗಲ್ಲಿ ತೋರಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿ ಬಂದು ಆರ್ಮೋಲು ನೋಡಿ, 1/2 ಇಂಚ್ ಮಾರ್ಜಿನ್ ಬಿಟ್ರೂ ನಮಗೆ 6 ಇಂಚ್ ಬರ್ತಿದೆ. 5.5 ಇದೆ, ನಮ್ಗೆ 1/2 ಇಂಚ್ ಮಾರ್ಜಿನ್ಗೆ ಹೋಗುತ್ತೆ ನೋಡಿ, ಅದರಿಂದ 6 ಇಂಚು. ಇಲ್ಲಿ ಫ್ರಂಟ್ ನೆಕ್ ಬಂದು ನಮಗೆ ಅಬ್ಸರ್ವ್ ಮಾಡಿ, ಫ್ರಂಟ್ ನೆಕ್ ಬಂದು ನಮಗೆ 7 ಇಂಚಿದೆ. 7.5 ತಗೋಬೇಕು, 1/2 ಇಂಚ್ ಹೋಗುತ್ತೆ. ಮತ್ತು ಬ್ಯಾಕಲ್ಲಿ ನೋಡಿ 7.5 ಇಂಚನ್ನು ತಗೊಂಡ್ರೆ ಆಯಿತು. ಈಗ ನಾವು 14, ಈಗ ನೋಡಿ ನಮಗೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟು ನಮಗೆ ಸಿಕ್ಕಿದೆ. ಎಷ್ಟು 11 ಇಂಚನ್ನು ಇಟ್ಕೋಬೇಕು ಅಂಥೇಳಿ ನಾವು ಕೆಳಗಡೆ ಇಲ್ಲಿ 14 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ 14 ಇಂಚಿಗೆ ನಮಗೆ ಎಷ್ಟು ಬರ್ತಿದೆ ಅಂತ ನೋಡ್ಕೋಬೇಕಾಗತ್ತೆ. ಇಲ್ಲಿ 10 ಇಂಚ್ಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ಹಿಪ್ ರೌಂಡು, ಇದು ಅಪ್ಪರ್ ಚೆಸ್ಟ್ ಮತ್ತು ಇದು ಹಿಪ್ ರೌಂಡ್ ಅಂತ, ಈ 3 ರೌಂಡನ್ನು ತಿಳ್ಕೋಬೇಕು. ನೋಡಿ, ಇಲ್ಲಿ 21 ಇಂಚಿಗೆ ನಾನು 21 ಅಂದರೆ 1/2 ಇಂಚ್ ಹೋದರೆ 22 ಇಂಚಿಗೆ ಬರುತ್ತೆ. 22 ಇಂಚಿಗೆ ನಾನು ಇದನ್ನು ಇಟ್ಕೊಂಡಿದ್ದೀನಿ, ಹಿಪ್ ರೌಂಡನ್ನು. 22 ಇಂಚಿಗೆ ನಮಗೆ ಹಿಪ್ ರೌಂಡ್ ಎಷ್ಟು ಬೇಕಾಗತ್ತೆ ನೋಡಿ, ಇಲ್ಲಿ ಈ ರೀತಿ ಇಟ್ಕೋಬೇಕು. ಇಲ್ಲಿಂದ ಈ ಕಲ್ಲಿ ಇದೆ ನೋಡಿ, ಸ್ಲಿಟ್ಟು, ಈ ಸ್ಲಿಟ್ಟಿಂದ ಈ ಕಡೆ ಸ್ಲಿಟ್ವರೆಗೂ ಈ ರೀತಿ ಇಟ್ಕೊಂಡಾಗ ನೋಡಿ, ಈ ರೀತಿ ಇಟ್ಕೊಂಡಾಗ ನಮಗೆ 24 ಅಂತಲೇ ಇಟ್ಕೊಳ್ಳಿ. 24ರಲ್ಲಿ ಅರ್ಧ 12 ಇಂಚು ನಾವು ಇಲ್ಲಿ ಇಟ್ಕೋಬೇಕಾಗತ್ತೆ. ಈಗ ತೋರಿಸ್ಕೊಡ್ತೀನಿ ನಾನು, ಬನ್ನಿ. ಈಗ ಫೋಲ್ಡ್ ಮಾಡ್ಕೋಬೇಕು. ಫಸ್ಟು ಇಲ್ಲಿ ಫೋಲ್ಡನ್ನು ಮಾಡ್ಕೋಬೇಕು. ಇದು ಹಿಂದೆ ಪೀಸು ಫೋಲ್ಡ್ ಮಾಡಿದ್ದೀನಿ. ಇದು ಫ್ರಂಟ್ ಪೀಸು ನೋಡಿ, ಇದು ಫ್ರಂಟು. ಇದು ಇದಿಷ್ಟು ನಿಮಗೆ ಕವರ್ ಆಗೋದಿಲ್ಲ, ಹಾಗಾಗಿ ನಾನು ಅಬ್ಸರ್ವ್ ಮಾಡ್ಕೊಳ್ಳಿ. ನಾನು ಅಲ್ಲಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ. ನೋಡಿ, ಈಗ ಇಲ್ಲಿ ಕೆಳಗಡೆ ಈ ರೀತಿ ಬಾರ್ಡರ್ ಇರೋದ್ರಿಂದ ಈ ಬಾರ್ಡರನ್ನು ಮಡಚುವಂಥ ಅವಶ್ಯಕತೆ ಬರಲ್ಲ. ಮುಂದಿನ ಪೀಸಲ್ಲಿ, ಹಿಂದೆ ಪೀಸಲ್ಲಿ ನಾವು ಬಾಟಮನ್ನು ಮಡಚಬೇಕಾಗತ್ತೆ. 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ಇದಕ್ಕೆ 1 ಇಂಚನ್ನು ಎಕ್ಸ್ಟ್ರಾ ಇಟ್ಕೊಂಡು ಇಲ್ಲಿ 1 ಇಂಚು ಮೇಲ್ಗಡೆ ಎಳ್ಕೊಳ್ಳೋಣ. ಇಲ್ಲಿ 1 ಇಂಚು ನಮಗೆ ಎಕ್ಸ್ಟ್ರಾ ಕಂಪಲ್ಸರಿ ಬೇಕೇ ಬೇಕಾಗತ್ತೆ. ನೋಡಿ, ಇಲ್ಲಿ 1 ಇಂಚು ಎಕ್ಸ್ಟ್ರಾ ಬೇಕು. ಇಲ್ಲಿ ಇಷ್ಟನ್ನು ಈ ರೀತಿ ಇಟ್ಕೋಬೇಕು. ಈಗ ನಮಗೆ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಉದ್ದ ಬಂದು ನೋಡಿ ಇಲ್ಲಿಂದ ಇಟ್ಕೋಬೇಕು. ಇಲ್ಲಿಂದ ಇಟ್ಕೊಂಡು ತೋರಿಸ್ತೀನಿ ನೋಡಿ. ಇಲ್ಲಿ ಲಾಸ್ಟ್ ಎಷ್ಟಿದೆ, 41.5 ಇದೆ. ಇದು ಮಾರ್ಜಿನ್, ಇಲ್ಲಿ ಕಾಣಿಸ್ತಿಲ್ವಾ ನೋಡಿ,
41 ಇದೆ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಈ 1 ಇಂಚನ್ನು ಫೋಲ್ಡಿಂಗ್ ಮಾಡ್ಕೋತೀನಿ ನಾನು. ಈಗ ನೋಡಿ, ಇಲ್ಲಿ ನಾನು ಇಲ್ಲಿ ಎಷ್ಟಿದೆ, ಇಲ್ಲಿ 2.5 ಕರೆಕ್ಟಾಗಿದೆ ನಮಗೆ ಬೇಕಾಗಿರುವಷ್ಟು. ನಾವು ಇಲ್ಲಿ 6 ಇಂಚನ್ನು ಇಟ್ಕೋತೀನಿ. ಇದು ಏನು ಹೇಳ್ತೀವಿ ನಾವು, ಹಾರ್ಮೋಲ್ ಪಟ್ಟಿ ಬರುತ್ತೆ ನೋಡಿ, ಅದಕ್ಕೋಸ್ಕರ. ಇಲ್ಲಿ ಬಂದು 3.5 ಇಂಚು ನೋಡಿ, ಇಷ್ಟಿಟ್ಟರೆ ನಮಗೆ 3.5 ಇಂಚ್ಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಇಲ್ಲಿ ಇಟ್ಕೋಬೇಕು ಈ ರೀತಿ. ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ನಾನು ಇಲ್ಲಿ 6 ಇಂಚ್ಗೆ ಮಾರ್ಕನ್ನು ಅಲ್ಲಿ ಮಾಡ್ಕೋತೀನಿ. 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿ ಗೆರೆಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿ 1.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿ ಬಂದು ಇಲ್ಲಿ ನೋಡಿ, ಇಲ್ಲಿಂದ ನಮಗೆ ಎಷ್ಟು 11.5 ಬೇಕಾಗುತ್ತೆ. ಈಗ ನಾವು ಅಲ್ಲಿಂದ ಆಚೆಗೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಕೊಂಡಿದ್ದೀನಿ. ಈಗ ಇದಾದ ನಂತರ ಇಲ್ಲಿ ಕೆಳಗಡೆ ಎಷ್ಟು ಬೇಕಾಗತ್ತೆ ಅಂದರೆ 7.5 ಕರೆಕ್ಟಾಗಿದೆ. ಇಲ್ಲಿಂದ 14 ಇಂಚಿಗೆ ನೋಡಿ, ಮಧ್ಯದಿಂದ 14 ಇಂಚು ಅಲ್ಲಿಗೊಂದು ಮಾರ್ಕನ್ನು ಮಾಡ್ಕೋಬೇಕು. ಪುನಃ ಇಲ್ಲಿ ಬಂದು 21 ಇಂಚ್ಗೆ ಇಲ್ಲೊಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ನಾವು ಇಲ್ಲಿಗೆ 10.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿ 10.5 ಇಂಚ್ಗೆ ಒಂದು ಮಾರ್ಕು, ಇಲ್ಲಿ 11.5ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿ ಕಾಣಿಸ್ತಿದೆಯಾ? ಇಲ್ಲಿ 11.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಮಾರ್ಕ್ ಮಾಡ್ಕೊಂಡು ಈ 3 ಮಾರ್ಕನ್ನು ನಾವು ಸೇರಿಸ್ಕೋತಾ ಬರಬೇಕು ನೋಡಿ. ಇಲ್ಲಿಂದ ಡಾಟ್ಸನ್ನು ಹಾಕ್ಕೊಂಡು ನೋಡಿ, ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿಂದ ಈ ರೀತಿ ಬರ್ಕೊಂಡು ಪುನಃ ಇಲ್ಲಿಂದ ಇಲ್ಲಿಗೆ ಈ ರೀತಿ ಕೊಟ್ಕೋಬೇಕಾಗತ್ತೆ. ಇದು ಮಾರ್ಜಿನು. ಇಲ್ಲಿ ನೋಡಿ, ಇದು ಅಷ್ಟೇ ಈ ರೀತಿಯೇ ಬರುತ್ತೆ. ಈಗ ಇಷ್ಟ ಆಯ್ತಲ್ವ? ಇಲ್ಲಿ 1/2 ಇಂಚು, 6 ಇಂಚ್ಗೆ ಅರ್ಧ ಹಾಫು 3 ಇಂಚ್ ಬರುತ್ತೆ. 3 ಇಂಚಿಂದ ಸೇರಿಸ್ಕೊಂಡು ಇದನ್ನು ಈ ರೀತಿ ತಗೊಳ್ಳೋದು ನೋಡಿ. ಈ ರೀತಿ ತಗೊಂಡಾದ ನಂತರ ಈಗ ನೋಡಿ ಕಾಣಿಸ್ತಿದೆ, ಈಗ ತೋರಿಸ್ತೀನಿ ನಾನು ನಿಮಗೆ ಶೇಪ್ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಮಾಡಿಕೊಂಡು ನೋಡಿ, ಈ ರೀತಿ ಚೂಡಿದಾರ್ ಕಟಿಂಗನ್ನು ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ ಬರುತ್ತೆ. ಕಟಿಂಗನ್ನು ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇನ್ನೊಂದು ಸತಿ ನಿಮಗೆ ಡೌಟ್ ಅನಿಸಿದ್ರೆ ಇನ್ನೊಂದು ಸತಿ ನೋಡ್ಕೊಳ್ಳಿ. 6 ಇಂಚು ಕರೆಕ್ಟಾಗಿದೆ. ಈಗ ಇಲ್ಲಿಂದ 4 ಪೀಸನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದಾದ ನಂತರ ಈ 2 ಪೀಸನ್ನು ತೆಗೆದು ನಾವು ಶೇಪನ್ನು ಕೊಟ್ಕೋಬೇಕು. ಫ್ರಂಟ್ಗೆ ಈ ರೀತಿ ಶೇಪನ್ನು ಕೊಟ್ಕೊಂಡಿದ್ದಾದ ನಂತರ ಇಲ್ಲಿಗೆ ಒಂದು ನ್ಯಾಚನ್ನು ಮಾಡ್ಕೊಳ್ಳಿ. ಯಾಕೆಂದರೆ ನಮಗೆ ಸ್ಟಿಚಿಂಗಿಗೆ ಮಾಡುವಾಗ ನಮಗೆ ತುಂಬಾ ಈಸಿ ಆಗುತ್ತೆ. ಹೊಲಿಗೆ ಎಲ್ಲಿಗೆ ಬರಬೇಕು ಅನ್ನೋದು ನಮಗೆ ಗೊತ್ತಾಗತ್ತೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿಂದ ಈಗ ನೋಡಿ ನೀಟಾಗಿ ಇನ್ನು ಯಾವ ರೀತಿ ಮಾರ್ಕ್ ಮಾಡಿದ್ದೀನಲ್ಲ ಆ ರೀತಿ ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಮಾಡ್ಕೊಂಡು ಇಲ್ಲಿ ಸ್ಟ್ರೈಟಾಗಿ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ. ಇಷ್ಟು ತುಂಬ ಈಸಿಯಾಗಿ ಇಲ್ಲಿಗೊಂದು ನ್ಯಾಚನ್ನು ಮಾಡ್ಕೋಬೇಕು. ಇಲ್ಲಿ ನಮಗೆ ಹಿಪ್ ರೌಂಡ್ ಬರುತ್ತೆ ನೋಡಿ, ಹಿಪ್ ರೌಂಡ್ ಹತ್ರ ಒಂದು ನ್ಯಾಚ್ ಮಾಡ್ಕೊಳ್ಳೋಣ. ನಮಗೆ ಅದು ಗೊತ್ತಾಗಬೇಕು, ಇಲ್ಲಿ ನಾವು ಸ್ಲಿಟ್ಟನ್ನು ಹೊಲಿಬೇಕು ಅಂತೇಳಿ. ಈಗ ನಾನು ಫ್ರಂಟ್ ನೆಕ್ಕನ್ನು ತೆಗಿತೀನಿ ನೋಡಿ. ಈ ಕೆಳಗಡೆ ಅಷ್ಟೇನೇನು ಫ್ರಂಟ್ ನೆಕ್ಕನ್ನು ನೋಡಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಕೊಂಡು ಇಲ್ಲಿಂದ ತಗೋಬೇಕು. ಇಲ್ಲಿ ತೆಗಿಬೇಕು. ಇಲ್ಲಿ 7.5 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ನೋಡಿ, 7.5 ಇಂಚಿಗೆ ಮಾರ್ಕು, ಇಲ್ಲಿಂದ ಇಲ್ಲಿಗೆ 7.5 ಇಂಚಿಗೆ ಇಲ್ಲಿ ನೋಡಿ ಇಲ್ಲಿಗೆ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಟಿಂಗನ್ನು ಮಾಡ್ಕೊಳ್ಳೋಣ. ಈ ರೀತಿ ಎತ್ತಿಟ್ಕೊಂಡು ಇದು ಇಲ್ಲಿಗೆ ಬರಬೇಕು ನೋಡಿ. ಇಷ್ಟು ನಮಗೆ ಚೂಡಿದಾರ್ ಕಟಿಂಗ್ ಆಯಿತು ನೋಡಿ. ತುಂಬಾ ಈಸಿಯಾಗಿ ಚೂಡಿದಾರ್ ಕಟಿಂಗನ್ನು ಮಾಡ್ಕೊಂಡಿದ್ದೀವಿ.
ಹಾಗಿದ್ರೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋ ನೋಡಿ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ, ಈ ವಿಡಿಯೋ ನೋಡಿ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ಆದಷ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.